ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿ ಕ್ಷೇಮವಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸುಮಾರು ಜನದ ಒಂದು ಇನ್ಸ್ಪಿರೇಷನಲ್ಲಿ ನಾನು ಕತೆ ಹೇಳಿದ್ರೆ ಹೆಂಗಿರುತ್ತೆ ಅಂತ, ಅಂದರೆ ಏನಾದರೂ ನನ್ನದೇನು ಸ್ಟೋರಿನ ನಾನು ಹೇಳೋ ರೀತಿಯಲ್ಲಿ ತುಂಬ ಕತೆ ಹೊಡಿತೀಯ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ವ್ಲಾಗ್ನ ಒಂದು ಸಣ್ಣ ಕಥೆಯಿಂದ ಶುರು ಮಾಡ್ತೀನಿ. ಸೊ ಈ ಕತೆ ಕೇಳಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಚಿಕ್ಕ ಕತೆ, ಓಕೆನಾ? ಏನೂ ಇಲ್ಲ. ಈ ಕಥೆಲಿ ಒಂದು ದೊಡ್ಡ ಸತ್ಯನೂ ಇದೆ. ಒಂದು ಊರಲ್ಲಿ ಒಂದು ತಾತ ಇರ್ತಾರೆ, ಒಂದು 90 ವರ್ಷದ ತಾತ. ಅವ್ರಿಗೆ ವಿಚಿತ್ರ ಅಭ್ಯಾಸ ಇರುತ್ತೆ. ಊರಲ್ಲಿ ಏನಾದರೂ ಹೊಸದಾಗಿ ಬಂದರೆ ಸಾಕು ಅವ್ರು ಹೇಳ್ತಿದ್ರಂತೆ, ಇದು ಸರಿಯಲ್ಲ, ಇದು ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಅಂತ ಹೇಳ್ಬಿಟ್ಟು. ಒಂದಿನ ಅವ್ರಿಗೊಂದು ಪುಟಾಣಿ ಪ್ರಗತಿ ಥರ ಒಂದು ಕ್ಯೂಟ್ ಮೊಮ್ಮಗಳಿರ್ತಾರೆ. ಅವ್ರು ಕೇಳ್ತಾರೆ ಕೂತ್ಕೊಂಡು, ತಾತ ನೀನು ಯಾವಾಗಲೂ ಹೊಸದಾಗಿ ಏನೇ ಬಂದರೂ ಯಾಕೆ ವಿರೋಧ ಮಾಡ್ತೀರಾ ಅಂತ. ಆವಾಗ ತಾತ ಸ್ವಲ್ಪ ನಕ್ಬಿಟ್ಟು ಹೇಳ್ತಾರಂತೆ, ಯಾಕಂದರೆ ವಸ್ತು ಅಂದರೆ ನನಗೆ ಭಯ ಅಂತ. ಆವಾಗ ಮೊಮ್ಮಗಳಿಗೆ ಆಶ್ಚರ್ಯ ಆಗ್ಬಿಟ್ಟು, ಭಯನಾ ಅಂತ ಕೇಳಿದಾಗ, ಹೌದು ಮಗು, ನನಗೆ ಚಿಕ್ಕವನಾಗಿದ್ದಾಗ ನಮ್ಮೂರಿಗೆ ಫಸ್ಟ್ ಟೈಮ್ ಸೈಕಲ್ ಬಂತು. ಜನ ಅದು ನೋಡಿ ನಗ್ತಾಯಿದ್ರು, ಇದು ಮನುಷ್ಯನ ಕೆಲಸನೇ ಕಿತ್ಕೊಂಡ್ಬಿಡುತ್ತೆ ಅಂತ. ಆಮೇಲೆ ಬಸ್ ಬಂತು, ಆವಾಗಲೂ ಜನ ಹೆದರ್ಕೊಳ್ತಾಯಿದ್ರು, ಇಷ್ಟು ವೇಗವಾಗಿ ಹೋಗೋದ್ರಿಂದ ಅಪಾಯ ಜಾಸ್ತಿ ಅಂತ. ಆಮೇಲೆ ಟಿ ವಿ ಬಂತು, ಆವಾಗಲೂ ಭಯ ಪಟ್ವಿ, ಇದು ಮಕ್ಕಳನ್ನ ಹಾಳು ಮಾಡಿಬಿಡುತ್ತೆ ಅಂತ. ಆಮೇಲೆ ಬಂತು ಮೊಬೈಲ್, ಇದು ಕುಟುಂಬನೆಲ್ಲ ದೂರ ಮಾಡಿಬಿಡುತ್ತೆ ಅಂತ. ಆಮೇಲೆ ಬಂದಿದ್ದು ಇಂಟರ್ನೆಟ್, ಆವಾಗಲೂ ಭಯ, ಇದು ಜಗತ್ತನ್ನೇ ಹಾಳು ಮಾಡುತ್ತೆ ಅಂತ. ಮೊಮ್ಮಗಳು ನಗ್ತಾ ಇದ್ರಂತೆ. ಆದರೆ ತಾತ, ಈಗ ನೀವೇ ಪ್ರತಿದಿನ ಟಿ ವಿ ನೋಡ್ತೀರಲ್ಲ ಅಂತ. ಅವಾಗ ಅವ್ರ ತಾತನೂ ನಗ್ಬಿಟ್ಟು ಹೇಳ್ತಾರೆ, ಹೌದು, ಏನು ಅಂತಂದರೆ ಇವಾಗ ಮೊಮ್ಮಕ್ಕಳ ಜೊತೆಲ್ಲ ದೂರದಲ್ಲಿರೋರ ಜೊತೆಲ್ಲ ನಾನು ವಿಡಿಯೋ ಕಾಲ್ ಮಾಡ್ತೀನಿ. ನನಗೆ ಅರ್ಥ ಆಯಿತು, ನಾನು ಹೊಸದನ್ನು ದ್ವೇಷ ಮಾಡ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯದ ಬಗ್ಗೆ ಭಯ ಇತ್ತು ಅಂತ. ಸ್ವಲ್ಪ ದಿನ ಆದಮೇಲೆ, ಅಂದರೆ ಸ್ವಲ್ಪ ಹೊತ್ತಾದಮೇಲೆ ತಾತಂದು ಒಂದು ಪೆಟ್ಟಿಗೆ ಇರುತ್ತಲ್ಲ, ಹಳೆ ಕಾಲದ್ದು ಪೆಟ್ಟಿಗೆ ಎಲ್ಲ ತೆಗೆದುಬಿಟ್ಟು ಅವ್ರ ಹೆಂಡತಿ ಫೋಟೋ ನೋಡ್ತಿದ್ರಂತೆ. ಆವಾಗ ನೋಡು ಪಾಪು ಕರೆದ್ಬಿಟ್ಟು, ನೋಡು ನಿಮ್ಮ ಅಜ್ಜಿ ಅವಾಗ ಎಷ್ಟು, ಅಂದರೆ ಅವಾಗೆಲ್ಲ ಹೆಣ್ಮಕ್ಳು ಮುಖ ತೋರಿಸ್ತಾ ಇಲ್ಲ, ಸೀರೆನ ಒಂಥರ ಉಟ್ಕೊಳ್ತಾ ಇದ್ರು. ಸೊ ಅದನ್ನು ನೋಡಿಬಿಟ್ಟು ಅವಾಗೆಲ್ಲ ಬ್ಲೌಸ್ ಇರ್ತಾ ಇರಲಿಲ್ಲ. ಅಂದರೆ ತಾತನ ಎಕ್ಸ್ಪ್ಲನೇಷನ್ ಅಷ್ಟೇ ಇದು. ಅಂದರೆ ಹೆಣ್ಮಕ್ಳು ಬ್ಲೌಸ್ ಹಾಕ್ತಿರ್ಲಿಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ ಸೀರೆ, ಅದೆಷ್ಟೋ ಗಜದ ಸೀರೆನ ಸುತ್ಕೊಳ್ತಾ ಇದ್ರು, ಪೆಟ್ಟಿಕೋಟ್, ಬ್ಲೌಸ್ ಅನ್ನೋ ಆಪ್ಷನ್ ಇರಲಿಲ್ಲ. ಆವಾಗ ಬ್ಲೌಸ್ ಬಂತು, ಟೈಲರಿಂಗ್ ಮಿಷಿನು ಅದು ಇದೆಲ್ಲ ಬಂದಾಗ ಬ್ಲೌಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಜನ ಏನಂತ ಅಂದರು, ಈ ಫಸ್ಟು ಸೀರೆ ಸುತ್ಕೊತಾ ಇದ್ರಲ್ಲ ಅವರೆಲ್ಲ ಅದನ್ನು ವಿರೋಧ ಮಾಡಿದ್ರಂತೆ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದೇನಿದು, ಬ್ಲೌಸ್ ಹಾಕೋರ್ನೆಲ್ಲ ಒಂಥರ ನೋಡ್ತಾ ಇದ್ರಂತೆ. ಆಮೇಲೆ ಅದು ಸಾಮಾನ್ಯ ಆಯಿತು, ಎಲ್ಲರೂ ಬ್ಲೌಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾರ್ಮಲ್ ಸೀರೆ ಉಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಚೂಡಿದಾರ್ ಬಂತು. ಚೂಡಿದಾರ ಬಂದಾಗಲೂ ಕೂಡ ಈ ಬ್ಲೌಸ್ ಒಪ್ಕೊಂಡ್ರಲ್ಲ ಅವರು ಅದನ್ನು ವಿರೋಧ ಮಾಡ್ತಿದ್ರಂತೆ. ಇದೇನಿದು, ಇಂಥ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದ್ದೀರಾ, ಇದು ನಮ್ಮ ಮರ್ಯಾದೆನ, ನಮ್ಮ ಸಂಸ್ಕೃತಿನ, ಈ ಸೀರೆ ಉಟ್ಕೋಬೇಕಂತ. ಸ್ವಲ್ಪ ದಿನ ಆದಮೇಲೆ ಈ ಬ್ಲೌಸ್ ಅವರೆಲ್ಲ ಚೂಡಿದಾರಕ್ಕೆ ಶಿಫ್ಟ್ ಆಗ್ತಾರೆ, ಅಂದರೆ ಅದನ್ನು ಒಪ್ಕೊಳ್ತಾರೆ ಅಂತ ಹೇಳಿ ಅರ್ಥ, ಜಸ್ಟ್ ಅಷ್ಟೇ, ಅದನ್ನು ಒಪ್ಕೊಳ್ತಾರೆ. ಅದಾದಮೇಲೆ ಬಂದಿದ್ದು ವೆಸ್ಟರ್ನ್ ವೇರ್, ಪ್ಯಾಂಟು ಶರ್ಟು ಎಲ್ಲನೂ ಬಂದಾಗ ಮತ್ತೆ ಈ ಚೂಡಿದಾರ ಒಪ್ಕೊಂಡ್ರಲ್ಲ ಸ್ವಲ್ಪ ಜನ, ಅವ್ರೇನು ಮಾಡಿದ್ರು, ಇದೇನಿದು, ಹೆಣ್ಮಕ್ಳು ಗಂಡು ಮಕ್ಳು ಥರ ಬಟ್ಟೆ ಹಾಕೋದಾ, ಇದೊಂಥರ ಬಟ್ಟೆ. ಅವಾಗೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಇತ್ತು ಆ ಥರ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಓಡಾಡಬೇಕು ಅಂತ. ಆದರೆ ಇವಾಗ ಎಲ್ಲನೂ ಕೂಡ ಸಾಮಾನ್ಯ ಆಗಿಬಿಟ್ಟಿದೆ. ಅದೇ ಥರ ನಮ್ಮ ಅಮ್ಮನ ಕಾಲದಲ್ಲಿ ಹೆಂಗಸರುಗಳಿಗೂ ತಮ್ಮ ಜೀವನದ ಬಗ್ಗೆ ನಿರ್ಧಾರ ತೊಗೊಳಕ್ಕೂ ಯಾವುದೇ ಒಂದು ಆಪ್ಷನ್ ಇರಲಿಲ್ಲ. ಆದರೆ ಇವತ್ತು ಹೆಣ್ಮಕ್ಳು ಪೈಲಟ್ ಆಗಿದ್ದಾರೆ, ವಿಜ್ಞಾನಿ ಆಗಿದ್ದಾರೆ, ದೇಶನೇ ನಡೆಸ್ತಾ ಇದ್ದಾರೆ. ಆಗ ಅವ್ರ ತಾತ ಮಗುಗೆ ಹೇಳುತ್ತಂತೆ, ಸಮಯ ತುಂಬ ಶಾಂತ ಮಗು, ಅದು ಯಾರ ಜೊತೆನೂ ಜಗಳ ಮಾಡಲ್ಲ, ಆದರೆ ಅದು ಕಾಯುತ್ತೆ ಅಂತ. ಆಮೇಲೆ ಅವ್ರ ತಾತ ಟಿ ವಿ ಆನ್ ಮಾಡಿ ಹೇಳ್ತಾರೆ, ಇಲ್ಲಿ ಪ್ಲೇ ಆಗ್ತಾ ಇರೋ ಯಕ್ಷಗಾನ ಫಸ್ಟು ಜನ ಒಪ್ಕೊಂಡಿರಲಿಲ್ಲ, ದೇವರ ಪಾತ್ರನ ಮನುಷ್ಯರು ಹಾಕಬೇಕಾ, ತಪ್ಪದು, ಆ ಥರ ಪಾತ್ರಗಳನ್ನೆಲ್ಲ ಮನುಷ್ಯರು ಮಾಡ್ಬೋದು ಅಂತ ಫುಲ್ ವಿರೋಧ ಮಾಡಿದ್ರು. ಆದರೆ ಇವತ್ತು ಯಕ್ಷಗಾನ ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಆಗಿದೆ. ಅದೇ ಥರ ಎಲನ್ ಮಸ್ಕ್ ಅಂತ ಅವ್ರ ತಾತ ಅದೇ ಫೋನ್ನ ತೆಗೆದುಬಿಟ್ಟು ಒಂದು ಎಲೆಕ್ಟ್ರಿಕ್ ಗಾಡಿನ ತೋರಿಸ್ಬಿಟ್ಟು ಹೇಳ್ತಾರೆ, ಎಲನ್ ಮಸ್ಕ್ ಅಂತ ಎಲೆಕ್ಟ್ರಿಕ್ ಕಾರ್ ಮಾಡಿದಾಗ ತುಂಬ ಇಡೀ ಜಗತ್ತೇ ನಗ್ತಂತೆ, ಆಮೇಲೆ ಜಗತ್ತೇ ಅವನ ಹಿಂದೆ ಓಡ್ತಾ ಇದೆ ಅಂತ. ಆವಾಗ ಮೊಮ್ಮಗಳು ಸ್ವಲ್ಪ ಯೋಚಿಸ್ಬಿಟ್ಟು, ತಾತ ಹಾಗಾದರೆ ಹೊಸ್ದಾಗಿ ಏನಾದರೂ ಬಂದಾಗ ಜನ ಯಾಕೆ ಕೋಪ ಮಾಡ್ಕೊಳ್ತಾರೆ ಅಂತ. ಅವ್ರ ತಾತ ಕಿಟಕಿ ನೋಡ್ತಾ ಹೇಳಿದ್ರಂತೆ, ಯಾಕೆಂದ್ರೆ ಮಗು, ಮನುಷ್ಯರಿಗೆ ಬದಲಾವಣೆಗಿಂತ ಬದಲಾವಣೆಯ ಭಯನೇ ಹೆಚ್ಚು, ಅವ್ರಿಗೆ ಹೊಸದು ತಪ್ಪನ್ಸೋದಿಲ್ಲ,
ಅವರಿಗೆ ಅದು ಅರ್ಥ ಆಗಿರೋದಿಲ್ಲ. ಇವತ್ತು ಪ್ರಶ್ನೆ ಮಾಡ್ತಾರೆ, ನಾಳೆ ಅರ್ಥ ಮಾಡ್ಕೊಳ್ತಾರೆ, ನಾಡಿದ್ದು ಅದನ್ನು ಒಪ್ಕೊಂಡು ಹೋಗ್ತಾರೆ. ಇತಿಹಾಸ ಯಾವಾಗಲೂ ಹಿಂಗೆ ಇದ್ದಿದ್ದು, ಮೊದಲನಾಗೋದು, ಆಮೇಲೆ ವಿರೋಧ ಮಾಡೋದು, ಕೊನೆಗೆ ಅದೇ ಸಾಮಾನ್ಯ ಆಗಿ ಒಪ್ಕೊಳ್ತಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ, ಸಮಯ ಯಾರನ್ನು ಸೋಲಿಸೋದಿಲ್ಲ, ಆದರೆ ಎಲ್ರಿಗೂ ಉತ್ತರ ಕೊಡುತ್ತೆ. ಸೊ ಅಂತ ಹೇಳ್ತಾರೆ. ಸರಿ, ಈ ಕತೆ ಕೇಳಿದ್ರಲ್ಲ, ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆನಾ? ಈ ಪುಟಾಣಿ ಕತೆ ಮುಗಿಸ್ಬಿಟ್ಟು ಬನ್ನಿ ವ್ಲಾಗ್ನ ಶುರು ಮಾಡೋಣ. ಏಯ್, ಅವ್ನು ಹಾಡು ಹೇಳ್ತಾ ಇದ್ದಾನೆ, ಹೇಳು ಮಗನೆ. ಸೂಪರ್ ಮನೆ. ಸರಿ, ಸಾಕಾ? ಸೂಪರ್ ಆಗಿ ಹೇಳ್ತೀಯಾ? ನಾಳೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಬಿಡೋಣ. ಓಕೆ? ಗಿಫ್ಟು ಅದೇ ನನ್ನ ಮಗನಿಗೆ ಗಿಫ್ಟು ಅಂದರೆ ಅವಾರ್ಡು. ಓಕೆ? ಓಕೆ, ಎಲ್ಲರ ಮುಂದೆ ಆಡಬೇಕು. ಚೆನ್ನಾಗಿ ಆಡ್ತಿ? ಗುಡ್. ಯಾವತ್ತೂ ಕತೆ ಹೇಳಿರಲಿಲ್ಲ, ಯಾಕೋ ಗೊತ್ತಿಲ್ಲ, ಹೇಳಬೇಕನ್ನಿಸ್ತು. ಇನ್ನು ಮಕ್ಕಳಿಗೆ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ನೆನಪಾದಾಗೆಲ್ಲ ಕಾಳುಗಳನ್ನ ನೆನೆಸಿ ಇಟ್ಟು ಹೇಳ್ತಾರೆ, ಪ್ರಗತಿ ತಗೋ, ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಲ್ವಾ, ಇದು ತುಂಬ ಎನರ್ಜಿ ಕೊಡುತ್ತೆ ಅಂತ. ಅಂದರೆ ನಮ್ಮನೆಯವ್ರು ರನ್ನಿಂಗ್ ಎಲ್ಲ ಮಾಡಬೇಕಾದ್ರೆ ತುಂಬ ತಿಂತಾಯಿದ್ರು. ಕಡಲೆಕಾಳು, ಕಡಲೆ ಬೀಜ, ಹೆಸರು ಕಾಳು ಎಲ್ಲನೂ ರಾತ್ರಿನೇ ಸ್ವಲ್ಪ ಬಾದಾಮಿ ಎಲ್ಲ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದೊಂದು ಬೌಲ್ಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಇನ್ನೇನು ಇಲ್ಲ, ಬೇಕಾದ್ರೆ ನಿಂಬೆಹಣ್ಣು ಕೂಡ ಎಣ್ಬೋದು, ವಿಟಮಿನ್ ಸಿನೂ ಬಾಡಿಗೆ ಸಿಕ್ದಂಗೆ ಆಗುತ್ತೆ. ನಿಂಬೆಹಣ್ಣು ಹಾಕಲಿಲ್ಲ ನಾನು, ಹಾಗೆ ಕೊಟ್ಟೆ. ಪ್ರೀತಮ್ಗಂತೂ ನಿಂಬೆಹಣ್ಣು ಅಂದರೆ ತುಂಬ ಫೇವ್ರೇಟು. ಅದಾದಮೇಲೆ ಅವರು ಡ್ಯಾಡಿನೂ ಮಗಳು ಸ್ವಲ್ಪ ಅವ್ರದ್ದು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ರು. ನಾನು ನಂದು ಅಡುಗೆ ಮನೆ ಕೆಲಸ ಮುಗಿಸ್ಕೊತಾ ಇದ್ದೆ. ಇವತ್ತು ಡ್ಯಾಡಿ ರಜಾ ಹಾಕ್ಬಿಟ್ಟಿದ್ದಾರೆ, ಕೆಲ್ಸಕ್ಕೆ ಹೋಗಿಲ್ಲ. ಯಾಕೆಂತಂದರೆ ಪ್ರಗತಿಗೆ ಇವತ್ತು ಭರತನಾಟ್ಯಂ ಅಡ್ಮಿಷನ್ ಇತ್ತು, ಹಾಗಾಗಿ ಡ್ಯಾಡಿ ನೀನು ಬರಬೇಕು ಅಂತ. ಸರಿ ಆಯ್ತು, ಇವತ್ತು ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಮನೇಲಿದ್ದರು. ಬೆಳಗ್ಗೆ ಹೋಗ್ಬಿಟ್ಟು ಪ್ರಗತಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು. ಇವತ್ತು ಬೆಳಗ್ಗೆ ಹೈ ಪ್ರೋಟೀನ್, ಒಂಥರ ಫೈಬರ್ ರಿಚ್ ಏನಾದರೂ ಚೆನ್ನಾಗಿ ಕಟ್ಲೆಟ್ ಮಾಡ್ತಿದ್ದೆ ನಾನು, ಅದನ್ನು ದೋಸೆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ದೋಸೆ ಟ್ರೈ ಮಾಡ್ತಾಯಿದ್ದೀನಿ. ಹಂಗೆ ಬಾಳೆಕಾಯಿ ಪಲ್ಯ ತಿಂದು ತುಂಬ ದಿನ ಆಗಿತ್ತು. ಬಜ್ಜಿ ತಿನ್ಬೇಕನ್ಸುತ್ತೆ, ಬಟ್ ಎಣ್ಣೆಲಿ ಅಷ್ಟೊಂದು ಕರ್ಕೊಂಡು ತಿನ್ನೋದಕ್ಕಿಂತ ಅದೇ ಬಾಳೆಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು 3 ಬಾಳೆಕಾಯಿ ತರಿಸಿದ್ದೆ. ಇನ್ನು ಕ್ಯಾರೆಟು, ಬೀಟ್ರೋಟು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಸೋಯಾ ಚಂಕ್ಸ್ ಹಾಕ್ಕೊಳ್ತೀನಿ. ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆಲ್ಲ ಇದು ಬೆಸ್ಟು, ಚೆನ್ನಾಗಿರುತ್ತೆ. ನಾನು ಸೋಯಾ ಚಂಕ್ಸ್ ಜಾಸ್ತಿ ಮಾಡೋದೇ ಪ್ರಗತಿಗೋಸ್ಕರ. ಅವರು ನಾನ್ ವೆಜ್ ಬಿಟ್ಟು ಸುಮಾರು ವರ್ಷ ಆಯ್ತಲ್ವ, ಹಾಗಾಗಿ ಏನಾದರೂ ಬೇಕು ಅಂದಾಗ ನಾನು ಜಾಸ್ತಿ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಪ್ರೀತಮ್ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಅವ್ನು ಆಟ ಆಡಬೇಕಾದ್ರೆ ಅವ್ನು ಮಾಡಿರೋದಕ್ಕೆ ಸ್ವಲ್ಪ ಜಾಸ್ತಿ ನಾವು ಮೋಟಿವೇಟ್ ಮಾಡಬೇಕಷ್ಟೇ. ಅವಾಗ ಅವ್ನು ಖುಷಿಯಾಗಿ ಇನ್ನೂ ಏನಾದರೂ ಹೊಸದಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಮಾಡು ಡಂಬಲ್ಸ್ ಮಾಡು. ಸರಿ ಮಾಡು. ಇದನ್ನು ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು, ಆರಾಮಾಗಿ ತಿನ್ಕೊಂಡು ಬಂದುಬಿಡ್ತಾರೆ. ಗಟ್ಟಿಯಾಗುತ್ತೆ ಆ ಥರ ಏನಿಲ್ಲ, ಸಾಫ್ಟಾಗಿ ದೋಸೆ ಥರನೇ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಒಳ್ಳೆ ಪ್ರೋಟೀನು ಮತ್ತು ಏನು ಫೈಬರ್, ಮಕ್ಕಳು ಎನರ್ಜಿಗೆ ಏನು ಬೇಕೋ ಅದು ಖಂಡಿತ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ ಥರ ಫೀಲ್ ಆಗುತ್ತೆ. ಇದು ಕ್ಯಾರೆಟು ಬೀಟ್ರೋಟ್ನ ಚೆನ್ನಾಗಿ ತುರ್ಕೊಂಡು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೀರಿಗೆ. ಇದ್ರ ಜೊತೆಗೆ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಅದು ಬಿಸಿ ಅಂದರೆ ಚೆನ್ನಾಗಿ ನೀರೆಲ್ಲ ಇರ್ಕೊಂಡ್ಮೇಲೆ ಅದು ಊದ್ಕೊಳ್ಳುತ್ತೆ. ಆವಾಗ ನೀರೆಲ್ಲ ಎಂಡಿ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹಂಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಕ್ಯಾರೆಟು, ಬೀಟ್ರೋಟು, ಅದ್ರ ಜೊತೆಗೆ ರಾಗಿ ಹಿಟ್ಟು. ಕಂಪಲ್ಸರಿ ರಾಗಿ ಹಿಟ್ಟು ಎಷ್ಟು ಹಾಕ್ತಾರೋ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ದೋಸೆ ನಿಮಗೆ ನೀಟಾಗಿ ಬರುತ್ತೆ ಹೆಂಚಿನ ಮೇಲೆ. ಆದಷ್ಟು ಹೆಂಚನ್ನ ಕಬ್ಬಿಣದ ತವ ಯೂಸ್ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಬಿಸಿನೀರು ಹಾಕಿದ್ದೀನಿ, ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಚೆನ್ನಾಗಿ ಬ್ಯಾಟರ್ನ ದೋಸೆ ಥರನೇ, ತುಂಬ ತೆಳ್ಳಗಾಗಬಾರ್ದು, ನೀರು ಥರ ಆಗಬಾರ್ದು, ದೋಸೆ ಥರನೇ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಂಗೆ ಕ್ಲೋಸ್ ಮಾಡಿ ಬಿಟ್ಬಿಟ್ಟು 5 ರಿಂದ 10 ನಿಮಿಷ ಆಮೇಲೆ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೆ ನೀವು ಚಿಕನ್ ಹಾಕಿದ್ರೆ ಹೆಂಗಿರುತ್ತೋ ಹಾಗೆ ಅಗಿತಾ ಇದ್ರೆ ಆ ಫೀಲ್ ಬರುತ್ತೆ. ಕ್ಯಾರೆಟು, ಬೀಟ್ರೋಟು, ಸೋಯಾ ಚಂಕ್ಸ್ ಎಲ್ಲ ಹಾಕಿರೋದಕ್ಕೆ ಒಂಥರ
ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದಾಗಿತ್ತು, ನಾನು ಮರ್ತುಬಿಟ್ಟೆ. ಹಾಕ್ಕೊಳ್ಳಿ, ಕರಿಬೇವು ಕೊತ್ತಂಬರಿ ಏನಾದರೂ ಹಾಕೊಬೋದು, ಸಣ್ಣದಾಗಿ ಕಟ್ ಮಾಡಿ. ಚೆನ್ನಾಗಿ ಒಂಥರ ಫ್ಲೇವರ್ ಬರುತ್ತೆ ಅದರಿಂದ. ಇದು ದೋಸೆ ರೆಡಿ ಆಯಿತು. ಅದಕ್ಕೆ ತುಂಬ ದಿನ ಆದಮೇಲೆ ತೆಂಗಿನಕಾಯಿ ಚಟ್ನಿ ಮಾಡಿದೆ. ಸೊ ತುಂಬ ಘಮ 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 ಅಂತಾಯಿತು. ನನಗೆ ಒಂಥರ ತೆಂಗಿನಕಾಯಿ ಚಟ್ನಿ ಎಷ್ಟೋ ದಿನ ಆದಮೇಲೆ ತಿಂತಾಯಿದ್ದೀನೇನೋ ಫೀಲ್ ಆಗಿಬಿಟ್ಟಿತ್ತು. ಆ ಥರ ಚೆನ್ನಾಗಿತ್ತು. ಇನ್ನು ಸೊಪ್ಪಿನ ಪಲ್ಯ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ದೋಸೆ ಹಾಕಿ ಕೊಟ್ಟೆ, ತಿಂದರು. ಸೊ ಇದಾಗಿತ್ತು ಇವತ್ತು ಬ್ರೇಕ್ಫಾಸ್ಟು. ಟ್ರೈ ಮಾಡಿ ಮಕ್ಕಳಿಗೆ, ಈಸಿ, ಜಾಸ್ತಿ ಎಲ್ಲ ರೆಡಿ ಇದ್ದರೆ ತುರಿದ್ಬಿಟ್ಟು ಬೇಕಾದರೆ ರಾತ್ರಿನೇ ಇಟ್ಕೊಂಡು ಬೆಳಗ್ಗೆ ಸೋಯಾ ಚಂಕ್ಸ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಇನ್ಸ್ಟಂಟ್ ಹಾಗೆ ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಟ್ಬಿಟ್ರೆ ತಿನ್ಬೋದು. ಚೆನ್ನಾಗಿತ್ತು, ರುಚಿಯಾಗಿತ್ತು. ಇನ್ನು ಅಕ್ಕ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಾ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಮೇಲೆ ಬಂದೆ. ಅವರು ಸ್ಟಡಿ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಏನೋ ಮಾಡ್ತಾಯಿದ್ರು ಅಪ್ಪ ಮಕ್ಕಳೆಲ್ಲ. ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿರಲಿಲ್ಲ, ಬೇಗ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ರಾತ್ರಿ ನನ್ನ ತಲೆಯಲ್ಲಿ ಒಂದೇನೋ ವಿಚಾರ ಓಡೋಕ್ಕೆ ಸ್ಟಾರ್ಟ್ ಆಗಿ ನಿದ್ದೆನೇ ಬಂದಿರಲಿಲ್ಲ. ಸುಮಾರು 4 ಗಂಟೆ ತನಕ ನಿದ್ದೆ ಮಾಡಿರಲಿಲ್ಲ. ನಿದ್ದೆ ಮಂಪರು ಬೇರೆ ಬರ್ತಾಯಿತ್ತು. ಆದರೆ ಇವತ್ತು ಡ್ಯಾನ್ಸ್ ಅಡ್ಮಿಷನ್ ಇದೆ, ಅಲ್ಲಿಗೆ ಹೋಗಬೇಕು, ಅದು ಒಂದು ತಲೆಯಲ್ಲಿ ಓಡ್ತಾಯಿತ್ತು. ಹಾಗಾಗಿ ನಿದ್ದೆ ಮಂಪರಲ್ಲೇ ಇಡೀ ದಿನ ಹೋಗಿದೆ ಅಂತ ಹೇಳ್ಬೋದು. ಸಖತ್ತು ನಿದ್ದೆ ಮಂಪರು ಬರ್ತಾಯಿತ್ತು. ನನ್ನ ಮಗ ರಾತ್ರಿ ಬಂದ್ಬಿಟ್ಟು ಅವನಿಗೂ ಈ ಟೈಮ್ ಇಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ, ಎಲ್ಲ ಬುಕ್ಸ್ ಓದ್ತೀನಿ ಅಂತೆಲ್ಲ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಹೋಗಿದ್ದ. ಸರಿ, ಅದನ್ನೆಲ್ಲ ಜೋಡಿಸ್ಕೊತಾ ಇದೆ. ಒಂದು ಅರ್ಧ ಗಂಟೆನಾದರೂ ಕಣ್ಮುಚ್ಚಿ ನಿದ್ದೆ ಮಾಡಬೇಕು ಅನ್ನೋಷ್ಟು ನಿದ್ದೆ ಕೆಟ್ಬಿಟ್ಟಿದೆ ರಾತ್ರಿ. ಗೊತ್ತಿಲ್ಲ, ಏನೋ ಒಂದು ಹೊಸ ವಿಚಾರ ತಲೆಗೆ ಬಂತು. ಅದ್ರ ಬಗ್ಗೆ ಹಂಗೆ ವಿಚಾರಿಸ್ತಾ ಏನೇನೋ ಯೋಚನೆ ಮಾಡ್ತಾ ದಿನ ರಾತ್ರಿ ಟೈಮ್ ಕಳೆದಿದ್ದೆ ಗೊತ್ತಿಲ್ಲ ನನಗೆ. ನಾನು ಆದಷ್ಟು ನೈಟೆಲ್ಲ ಎದ್ದಿರೋದಿಲ್ಲ. ಆವಾಗ ಇದು ನಾನು ಬುಕ್ ಸಿಕ್ತು. ನನಗೆ ಇಂಗ್ಲೀಷ್ ಬರಲ್ಲ ಅಲ್ವಾ, ನಾವು ಕನ್ನಡ ಮೀಡಿಯಮ್ ಓದಿದ್ದು. ಇಂಗ್ಲೀಷ್ ಬರಲ್ಲ ಅಂತಲ್ಲ, ಇಂಗ್ಲೀಷ್ ಮಾತಾಡೋ ಅಭ್ಯಾಸ ಇಲ್ಲ. ಇಂಗ್ಲೀಷಲ್ಲೆಲ್ಲ ಗೊತ್ತಿದೆ, ಬಟ್ ಮಾತಾಡೋ ಅಭ್ಯಾಸ ಇಲ್ದಲೇ ಇರೋದಕ್ಕೆ ನಮ್ಗೆ ಭಯ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಆವಾಗ ಇದೊಂದು ಬುಕ್ಸ್ ತೊಗೊಂಡಿದ್ದೆ 2015 ಫೆಬ್ರವರಿ 10 ಗಂಟೆ ಅಂತೆಲ್ಲ ಟೈಮ್ ಬರೆದಿದ್ದೇನೆ ನೋಡಿ. ಇದನ್ನು ತೊಗೊಂಡು ಓದಿ ಇಂಗ್ಲೀಷ್ ಕಲಿಬೇಕು ಅಂತ. ಆವಾಗ 2015 ಪ್ರಗತಿ ಹುಟ್ಟಿದ ನೆಕ್ಸ್ಟ್ ಇಯರ್ ತೊಗೊಂಡಿದ್ದೆ. 1 ವರ್ಷ ಅನಿಸುತ್ತೆ ಪ್ರಗತಿ. ಆವಾಗ ಏನೇನೋ ಮಾಡಿಬಿಡ್ತೀವಲ್ವ ನಾವು, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಏನೋ ಇದು ಪ್ರಗತಿದು ರೊಟ್ಟಿಂದು ಚಾರ್ಟು, ಇದು ಇನ್ ಡೀಟೇಲಾಗಿ ಪ್ರಗತಿ ಚಾನಲಲ್ಲೇ ಹಾಕ್ತೀನಿ. ಬಟ್ ಇದು ಫ್ಲೆಕ್ಸಿಬಲ್ ಆಗಿರಲಿ ರೊಟೀನ್. ಯಾವಾಗಲೂ ನಾನು ಮಾಡಿದ್ದೀನಿ ನನ್ನ ಅನುಕೂಲಕ್ಕೆ, ನೀವು ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ, ಅಥವಾ ನಿಮ್ಮ ಮಕ್ಕಳ ಅನುಕೂಲಕ್ಕೆ ತಕ್ಕನಾಗಿ ನೀವು ರೊಟೀನನ್ನು ಸೆಟ್ ಮಾಡಿದ್ರೆ. ಮತ್ತು ಈ ರೊಟೀನ್ ಯಾಕೆ ಅಂತಂದರೆ ಮಕ್ಕಳಲ್ಲಿ ಆ ಒಂದು ಇದನ್ನು ರೂಢಿ ಮಾಡಬೇಕು. ಇಲ್ಲ ಅಂತಂದರೆ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಇರಲ್ವಲ್ಲ, ಅವ್ರ ಪಾಡಿಗೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕಂತಾನೆ ಗೊತ್ತಾಗೋದಿಲ್ಲ. ಅದೊಂದು ಸಣ್ಣ ಅಭ್ಯಾಸ ಆದರೆ ಆ ನೆಕ್ಸ್ಟ್ ಅವ್ರಿಗೆ ರೊಟೀನ್ ಚಾರ್ಟ್ ಏನು ಬೇಕಾಗಲ್ಲ. ಹಾಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಲ್ಲ, ಆ ಟೈಮಲ್ಲಿ ಇದನ್ನು ಮಾಡಿದೆ, ಸ್ಕ್ರಂಚಿ. ನೋಡೋಣ ಚೆನ್ನಾಗಿರುತ್ತೆ ಅಂತ. ಬಟ್ ನನ್ನ ಹತ್ರ ಉಲ್ಲನ್ನಿಗೆ ಸರಿಯಾಗಿ ಸೈಜ್ ನೀಡಲ್ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಅದು ಪ್ಯಾಟ್ರನ್ ನಿಮ್ಗೆ ನೋಡೋಕೆ ಹಂಗೆ ಕಾಣಿಸ್ತಾ ಇದೆ. ಸೇಮ್ ನಂಬರ್ ಉಲ್ಲನ್ಗೆ ಸೇಮ್ ನಂಬರ್ ನೀಡಲಲ್ಲೇ ಮಾಡಬೇಕು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೂ ಸುಮಾರು ಐಡಿಯಾಗಳಿದ್ದಾವೆ ಸ್ಕ್ರಂಚೀಸ್ದು, ಅದೆಲ್ಲನೂ ನಾನು ನಿಮಗೆ ಹೇಳ್ತೀನಿ. ಪ್ರಗತಿ ಮಾಡ್ತಿದ್ದಾರೆ. ಅದಾದಮೇಲೆ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡೆ. ಈಗ ಪ್ರಗತಿದು ತುಂಬ ಸೆನ್ಸಿಟಿವ್ ಸ್ಕಿನ್ನು. ಆಮೇಲೆ ಇವಾಗ ಈ ಟೈಮಲ್ಲಿ ತುಂಬ ಪಿಂಪಲ್ಸ್ ಆಗ್ತಾಯಿತ್ತು, ಮತ್ತು ಡ್ರೈ ಆಗಿಬಿಡುತ್ತೆ, ಜಾಸ್ತಿ ಡ್ರೈ ಆಗ್ತಾಯಿತ್ತು. ಹಾಗಾಗಿ ನಾನು ಪ್ರಗತಿಗೆ ಅಂತ ಹೆಮ್ಸಿಡ್ ಆಯಿಲ್ನ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ, ಆಯಿಲಿ ಅನ್ಸಲ್ಲ. ನನ್ನ ಸ್ಕಿನ್ನಿಗೆ ಮಾಯಿಶ್ಚರೈಸರ್ ಅಂದರೆ ಪ್ರಗತಿಗೆ ಇದನ್ನೇ ಯೂಸ್ ಮಾಡೋದು. ಪ್ರೀತಮ್ಗೂ ಕೂಡ ಅಷ್ಟೇ. ಚಿಕ್ಕ ಮಕ್ಳಿಗೆ ಏನು ಹಾಕಬೇಕು ನಮ್ಗೆ ಗೊತ್ತಿಲ್ಲ ಅನ್ನೋರು ಒಂದು ಸಣ್ಣದಾಗಿ ಆಯಿಲ್ ಏನಾದ್ರು ಹಚ್ತೀನಿ ಅಂದರೆ ಇದನ್ನು ತಂದು ನೀಟಾಗಿ ಸುಮ್ಮನೆ ಒಂದು 2 ಡ್ರಾಪ್ ಮುಖಕ್ಕೆ ಹಚ್ಬಿಟ್ಟು ಕಳಿಸ್ಬಿಟ್ರು ಸಾಕು, ಅಷ್ಟು ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ. ಸೊ ಪ್ರೀತಮ್ ಮತ್ತು ಪ್ರಗತಿಗೆ 2 ಆಯಿಲ್ನ, ಈ ಒಂದು ಆಯಿಲ್ನ ಯೂಸ್ ಮಾಡ್ತೀನಿ ನಾನು. ಆದಷ್ಟು ಆಯುರ್ವೇದದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಈ ಎಣ್ಣೆ ಆಯಿಲ್ ಇದೆಲ್ಲ ಓಕೆ ಸ್ಕಿನ್ಗೆ ಅಂತ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇನ್ನು ಪೂಜೆಗೆ ಅಂದರೆ ಫಸ್ಟ್ ಟೈಮ್ ನಾವು ಅಡ್ಮಿಷನ್ ಮಾಡ್ತೀವಿ ಅಥವಾ ಒಂದು ಹೊಸ ಗುರುಗಳ ಹತ್ರ ಹೋಗ್ತೀವಿ ಅಂತಂದಾಗ ಅವ್ರ ಆಶೀರ್ವಾದ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಇವತ್ತು ಅಡ್ಮಿಷನ್ ಮಾಡಿ, ಮತ್ತು ನನಗೆ ಟೀಚರ್ ಪ್ರೊಫೈಲ್ ಕಳಿಸಿದ್ರು. ನಂಗೆ ತುಂಬ ಇಂಪ್ರೆಸ್ ಆಯಿತು. ಆ್ಯಂಡ್ ತುಂಬ ದಿನ ಆದಮೇಲೆ ಒಂದು ಬೆಸ್ಟ್ ಗುರುಗಳು ಸಿಕ್ಕಿದ್ದಾರೆ ಅಂತ ಫೀಲ್ ಆಯಿತು. ಪ್ರಗತಿಗೆ ಫಸ್ಟ್ ಕ್ಲಾಸಲ್ಲೇ ಅದು ಬಂದು ಹೇಳಿದ್ದು, ಮಮ್ಮಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್, ತುಂಬ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಆಮೇಲೆ ಅವರು ಅದೇ ಹಿಂಗೆ ಡಿಸ್ಕಂಟಿನ್ಯೂ ಆಗ್ತಾ ಇದ್ದಿದ್ದಕ್ಕೆ, ಅಂದರೆ ಭರತನಾಟ್ಯಂ ಕಲಿಯೋರಿಗೆ ಡಿಸ್ಕಂಟಿನ್ಯೂ ಆದರೆ ಅವ್ರ ಅಚೀವ್ಮೆಂಟ್ ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ. ಅಟ್ಲೀಸ್ಟ್ ಇನ್ಮೇಲಾದರೂ ನೀನು ಕಂಟಿನ್ಯೂಸ್ ಆಗಿ ನೀನು ನನ್ನ ಡ್ರೀಮ್ ಏನಿದೆ ಅಚೀವ್ ಮಾಡೋ ಥರ ಆಗಲಿ, ಎಲ್ಲೂ ಬ್ರೇಕ್ ಆಗ್ದಲೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ತುಂಬ ಖುಷಿ ಆಯಿತು. ಮನೇಲೂ ಸ್ವಲ್ಪ ಪೂಜೆ ಮಾಡಿಸ್ಬಿಟ್ಟೆ ಕರ್ಕೊಂಡು ಹೋದೆ.
ನಾನು ನಂಬೋದೇನು ಅಂತಂದರೆ ಅದು ಏನೇ ಆಗಿರಲಿ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ. ನನ್ನ ಮಕ್ಳಿಗೆ ಅದನ್ನೇ ಹೇಳೋದು, ನೀನು ಗೌರವ, ನೀನು ಭರತನಾಟ್ಯಮ್ಗೆ ಅಥವಾ ನೀನು ಕಲಿಯೋ ಒಂದು ಯಾವುದೇ ಒಂದು ಕೆಲಸಕ್ಕೆ ನೀನು ಗೌರವ ಕೊಡ್ತಾ ಇದೆಯಾ ಅಂತಂದ್ರೆ ಅದು ನಿನ್ನ ಹತ್ರ ತಾನಾಗೇ ಬರುತ್ತೆ. ನಿನ್ನ ಗುರುಗಳಿಗಾಗಿರಲಿ, ನೀನು ಅದನ್ನು ಕಲಿಸೋರಿಗೆ, ನೀನು ಕಲಿಯೋ ಕಲೆಗೆ, ಎರಡಕ್ಕೂ ನೀನು ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡಬೇಕು. ಸೊ ಅದನ್ನು ನಿನ್ನೊಳಗೆ ನೀನು ಇಳಿಸ್ಕೊಬೇಕು, ಆವಾಗಲೇ ಅದು ನಿನ್ನ ಹತ್ರ ಬರುತ್ತೆ. ಇಲ್ಲಾಂದರೆ ನಿನ್ನಿಂದ ದೂರ ಓಡ್ತಾ ಇರತ್ತೆ. ಸೊ ಕೇರ್ಲೆಸ್ಸಾಗಿ ಮಾತ್ರ ತೊಗೊಬೇಡಿ. ಏನೇ ಆದ್ರೂ ಅಷ್ಟೇ, ಏನೇ ಸಣ್ಣದಾಗಿ ಕಲಿತಾ ಇದ್ದೀನಿ ಅಂತಲೂ ನೀವು ಅದನ್ನೇ ಹೇಳಿಬೇಕಾದ್ರೆ ಸಿಂಪಲ್ಲಾಗಿ ಅಂತ ತೊಗೊಳಕ್ಕೆ ಹೋಗ್ಬೇಡಿ. ಒಂದು ಮಗುವಲ್ಲಿ ಸ್ಟಿಚ್ಚಿಂಗಲ್ಲಿ ಏನೋ ಇಂಟ್ರೆಸ್ಟ್ ಇದೆ ಅಂತಂದರೆ ಅಟ್ಲೀಸ್ಟ್ ಅದನ್ನು ಏನೋ ಸ್ಟಿಚ್ ಮಾಡಿ ಏನೋ ದರ ಮಾಡ್ತೀಯ ನೀನು ಅನ್ನೋದಕ್ಕಿಂತ ಬಿಡಿ, ಅಟ್ಲೀಸ್ಟ್ ಅದರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದು ಮಾಡ್ಬೋದಲ್ವ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನೇ ಹೇಳ್ತೀನಿ ನಾನು ಇಬ್ರಿಗೂ, ಮರ್ಯಾದೆ ಗುರುಗಳಿಗೆ ಮತ್ತು ನೀ ಕಲಿಯೋ ಕಲೆಗೆ ಎರಡಕ್ಕೂ ಇರಬೇಕಂತ. ತುಂಬ ಇದೆ ಪ್ರಗತಿಗೆ, ಇದು ಒಂಥರ ಡ್ರೀಮ್, ಇದನ್ನು ಅಚೀವ್ ಮಾಡಬೇಕು ಅದೆಲ್ಲ ಇದೆ. ಸೊ ಅದಕ್ಕೆ ಏನೇನು ಸಾಧ್ಯನೋ ಅದನ್ನು ನನ್ನ ಕೈಲಾದಷ್ಟೆಲ್ಲ ನಾನು ಮಾಡ್ತೀನಿ. ಸೊ ಇಲ್ಲಿಂದ ನಮ್ಮ ಪ್ರಗತಿಗೆ ಹೊಸ ಒಂದು ಇದು ಸ್ಟಾರ್ಟ್ ಆಯಿತು. ಎಲ್ಲದಕ್ಕಿಂತ ಮೇನ್ ಭರತನಾಟ್ಯಮಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅಂದರೆ ತುಂಬ ಸ್ಟೇಜ್ ಪರ್ಫಾಮೆನ್ಸ್ ಕೊಡಬೇಕು, ಏನೋ ಒಂದು ಅವಾರ್ಡ್ ತರಬೇಕು, ಇದೆಲ್ಲ ಚಿಕ್ಕ ವಯಸ್ಸಿಂದ ಜಾಸ್ತಿ. ಬಟ್ ಇಲ್ಲಿ ತನಕ ಯಾಕೋ ಗೊತ್ತಿಲ್ಲ, ಆ ಒಂದು ಅವಕಾಶಗಳು ಎಲ್ಲೂ ಯಾರೂ ಕೊಡಲಿಲ್ಲ. ತುಂಬ ಟ್ರೈ ಮಾಡ್ತು ಅದು ಚಿಕ್ಕ ಹುಡುಗಿ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಸ್ಕೂಲಲ್ಲಿ ಎಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶಗಳು ಸಿಗಲಿಲ್ಲ. ಮುಂದೆ ಇರ್ತಾರೆ ಆ ಥರ, ನಮ್ಮ ಮಗಳು ಹಿಂದೆ ಅಂತ ನಾನು ಹೇಳೋದಿಲ್ಲ. ಈಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಾದರೂ ಅವರು ಪ್ರೋಗ್ರಾಮ್ಸ್ ಮಾಡಿದ್ರೆ ನನಗೂ ಸಹ ಹೇಳ್ತಾ ಇರಲಿಲ್ಲ, ಪ್ರಗತಿನೇ ತಾನೇ ಹೋಗಿ ಪ್ರಾಕ್ಟೀಸ್ ಮಾಡಿ ಇದು ಮಾಡ್ತಿದ್ದೆ. ಬಟ್ ಅಲ್ಲೂ ಸಹ ನನ್ನ ಮಗಳಿಗೆ, ಅಂದರೆ ಚಿಕ್ಕ ಮಕ್ಳುಗಳು ಆಸೆ ಪಡೋದೇನು, ಏನೋ ಸ್ಟೇಜ್ ಮೇಲೆ ಕರೆಸಿ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ, ಅದು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ಎಲ್ಲೂ ಏನೂ ಸಿಗಲಿಲ್ಲ, ಅದೇ ನನಗೆ ಬೇಜಾರು. ಅಟ್ಲೀಸ್ಟ್ ಇನ್ನು ಮುಂದೆ ಏನಾದರೂ ನನ್ನ ಮಗಳು ಅಂದ್ಕೊಂಡಂಗೆ ಏನೋ ಏನೋ ಒಂದು ಪ್ರೋಗ್ರಾಮ್ ಇದೆ ಅಂತ ನನಗೆ ಕಾಣಿಸುತ್ತಲ್ಲ, ನನ್ನ ಮಗಳು ಎಷ್ಟು ಅದನ್ನು ಕ್ಯೂರಿಯಸ್ ಆಗಿ ಇಷ್ಟಪಡ್ತಾರೆ ಅಂತ. ಸೊ ಇನ್ಮೇಲೆ ನನ್ನ ಮಗಳು ಅಂದ್ಕೊಂಡಿರೋ ಎಲ್ಲ ಸಕ್ಸಸ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಇನ್ನು ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ, ಕಪ್ಪು ಉದ್ದಿನ ಬೇಳೆಯಲ್ಲಿ ನಾನು ಒಂದು ಗಂಜಿ ಮಾಡಿಕೊಡ್ತೀನಿ ಪ್ರಗತಿಗೆ ಅಂತ. ಹೆಣ್ಮಕ್ಳಿಗೆ ತುಂಬ 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 ಉಪಯೋಗಕ್ಕೆ ಬರುತ್ತೆ. ಖಂಡಿತ ನೀವು ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ. ಇದಕ್ಕೆ ಜಾಸ್ತಿ ಏನಿಲ್ಲ, 1 ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಉದ್ದಿನ ಕಾಳು. ಅದರೊಳಗೆ ಆ ಸಿಪ್ಪೆ ಹಾಗೆ ಇರಬೇಕು, ಅದು ಮೇಯ್ನು. ಸಿಪ್ಪೆ ತೆಗೆದಿರೋದ್ರಲ್ಲಿ ಏನೂ ಯೂಸ್ ಆಗಲ್ಲ. ಅದನ್ನು ಚೆನ್ನಾಗಿ ಉರಿಬೇಕಾದ್ರೆ ಸ್ವಲ್ಪ ಗಮನ, ಸೀದೋಗಬಾರ್ದು. ಘಮ 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 ಅಂತ ಇರುತ್ತೆ ನಿಜವಾಗ್ಲೂ ನೀವು ಉರಿತಾ ಇದ್ದರೆ. ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ, ಇಷ್ಟೇ. ಇವೆರಡನ್ನು ಹುರಿದ್ಬಿಟ್ಟು ಅದಕ್ಕೊಂದಿಷ್ಟು ಏಲಕ್ಕಿ ಹಾಕಿ ರುಬ್ಬಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ಜಾಸ್ತಿ ಇನ್ನೇನೂ ಇಲ್ಲ ಇದಕ್ಕೆ, ತುಂಬ ಈಸಿ ಮಾಡೋದು ಕೂಡ. ಈ ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. 2 ಸ್ಪೂನ್ಗೆ ಆಲ್ಮೋಸ್ಟ್ 3 ಫುಲ್ ಗ್ಲಾಸಷ್ಟು ಗಂಜಿ ಆಗುತ್ತೆ. ಈ ಥರ ಸ್ವಲ್ಪನೇ ಇತ್ತು ಕಾಳು, ಹಾಗಾಗಿ ಅಷ್ಟೇ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಪ್ರೋಟೀನ್ ರಿಚ್, ಮತ್ತು ನಮಗೆ ಮಸಲ್ಸ್ಗೆ ಏನು ರಿಪೇರ್ ಆಗಬೇಕು, ಬಾಡಿ ಸ್ಟ್ರೆಂತ್ ಬರಬೇಕು, ಅದಕ್ಕೆಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡುತ್ತೆ ಕಪ್ಪು ಉದ್ದಿನಬೇಳೆ. ಮತ್ತು ಬೋನ್ಸ್ ಹೆಲ್ತ್ಗೆ, ಈಗ ನನ್ನ ಮಕ್ಕಳೇ ನೋಡಿ ಡ್ಯಾನ್ಸು, ಸ್ಕೇಟಿಂಗ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಬೋನ್ ಕೂಡ ಹಂಗೆ ಸ್ಟ್ರೆಂತ್ ಆಗಿರಬೇಕು. ಸುಮ್ಮನೆ ನೀನು ವರ್ಕ್ ಮಾಡಿ ಸವಿಸ್ಬಿಟ್ರೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ. ಮತ್ತು ಇನ್ನೊಂದು ಏನಂತಂದರೆ ಐರನ್ ರಿಚ್ ಸೋರ್ಸು, ತುಂಬ ಐರನ್ ಇದೆ ಇದರೊಳಗೆ. ಸೊ ನಿಮಗೆ ಇವಾಗ ಎಲ್ಲ ಮಗು ಆದಮೇಲೆ ತುಂಬ ಜನಕ್ಕೆ ವೀಕ್ನೆಸ್ ಇರುತ್ತಲ್ಲ, ಅಂಥವ್ರಿಗೆ ಸಿಕ್ಕಾಬಿಟ್ಟೆ ಹೆಲ್ಪ್ ಆಗುತ್ತೆ. ರಿಕವರಿಗೆ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ. ನೀರಿಗೆ 2 ಸ್ಪೂನಷ್ಟು ನನಗೇನು ರುಬ್ಬಿ ಪೌಡ್ರ್ ಮಾಡಿ ಇಟ್ಟಿದ್ನಲ್ಲ ಅದು ಹಾಕಿದ್ದೀನಿ. ಆ ಪೌಡರ್ ಏಲಕ್ಕಿ ಹಾಕಿರೋದಕ್ಕೆ ಎಷ್ಟು ಘಮ ಘಮ ಅಂತ ಇರುತ್ತೆ. ಬೆಲ್ಲ ಹಾಕ್ಕೊಳ್ಳಿ. ನಾನು ಅರ್ಜೆಂಟಿಗೆ ಹಿಂಗೆ ಮಾಡ್ತಾಯಿದ್ದೀನಿ. ಫಸ್ಟ್ ನೀವು ಬೆಲ್ಲನ ನೆನೆಸಿಟ್ಬಿಟ್ಟು ಅದನ್ನು ಸೋಸಿ ಆಮೇಲೆ ಕುದಿಸಿ ಹಂಗೂ ಮಾಡ್ಬೋದು. ಅದಕ್ಕೆ ತೆಂಗಿನ ಹಾಲು
ಇದು ಮೇಯ್ನು. ನಾನು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕಿ ಕುಡಿ, ಹೆಂಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಫೈಬರ್ ಕೂಡ ಜಾಸ್ತಿ, ಡೈಜೆಷನ್ ಆಗುತ್ತೆ. ಆಮೇಲೆ ನಮಗೆ ಎನರ್ಜಿ ಬೇಕಲ್ವಾ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಮಗಳು ತುಂಬ ಬೇಗ, ಅಂದರೆ ನೋಡೋಕ್ಕೆ ಹಂಗಿದ್ಬೋದು, ಬಟ್ ಎನರ್ಜಿ ಲಾಸ್ ಆದಾಗ ಅವರು ಗೊತ್ತಾಗುತ್ತಲ್ಲ, ಹಂಗಾಗಬಾರ್ದು ಅಂತ ಹೇಳಿಬಿಟ್ಟೆ ನಾನು ಇದನ್ನು ಅವ್ರಿಗೆ ಕೊಡ್ತೀನಿ. ಡೈಲಿ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವು, ಆ ಕ್ಲಾಸ್ ಈ ಕ್ಲಾಸ್ ಎಲ್ಲ ಕಡೆ ಹಾಕ್ತೀವಿ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಖಂಡಿತ ಟ್ರೈ ಮಾಡಿ, ನಿಜ. ಬರೀ ಮಕ್ಕಳಿಗೆ ಅಂತಲ್ಲ, ಹೆಣ್ಮಕ್ಳು, ದೊಡ್ಡವರಾಗಿರೋ ಹೆಣ್ಮಕ್ಳು ಇರ್ಬೋದು, ಈಗ ಮಗು ಆಗಿರೋ ಹೆಣ್ಮಕ್ಳು, ಅವ್ರಿಗೆಲ್ಲರಿಗೂ ಆ ಒಂದು ಮತ್ತೆ ಆ ಎನರ್ಜಿನ ರಿಕವರ್ ಮಾಡ್ಕೊಳ್ಳೋಕ್ಕೆ ಮತ್ತು ಬಾಡಿನ ರಿಪೇರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ, ಓಕೆನಾ? ಅದನ್ನು ಮಾಡಿ ಕೊಟ್ಟೆ. ಆಮೇಲೆ ನಮ್ಮ ಅಜ್ಜಿ ಹತ್ರ ಮಾತಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತೇನು ಊಟ ಮಾಡೋಂಗೆ ಇರಲಿಲ್ಲ. ನಾನು ನೈಟಲ್ಲಿ ಜಾಸ್ತಿ ಏನೂ ಅಡುಗೆ ಮಾಡಲ್ಲ, ಇದ್ದರೆ ಖಾಲಿ ಮಾಡ್ತೀವಿ, ಇಲ್ಲಾಂದರೆ ಹಣ್ಣು ಆ ಥರ ಅಷ್ಟೇ. ನೈಟೆಲ್ಲ ನಾನು ಗ್ಯಾಸ್ ಮುಂದೆ ಹೋಗೋದಿಲ್ಲ, ಏನಿರುತ್ತೋ ಅದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡ್ತೀವಿ. ಬೆಳಗ್ಗೆ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಅಡುಗೆ, ಅದರಲ್ಲಿ ಏನಾದರೂ ಉಳಿದಿದ್ರೆ, ಇಲ್ಲಾಂದರೆ ಈ ಥರ ಗಂಜಿ ಸೂಪು ಏನಾದರೂ ಎಕ್ಸ್ಟ್ರಾ ಮಾಡ್ತೀವಿ. ಸೊ ಇವತ್ತು ನಮ್ಮ ಅತ್ತೆ ಮಗ ಬಂದಿದ್ರು, ಅಂದರೆ ನಮ್ಮಮ್ಮನ ಅಣ್ಣನ ಮಗ. ಸ್ವಲ್ಪ ಏನೋ ಹಂಗೆ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡೋಕ್ಕೇನೋ ಬಂದಿದ್ರು. ಊಟ ಅಡುಗೆ ಏನು ಮಾಡಬೇಕಂತ ಬಂದು ಬಾಳೆಕಾಯಿ ಇತ್ತಲ್ಲ, ಪಲ್ಯ ಮಾಡಿರಲಿಲ್ಲ. ಸರಿ, ಅದನ್ನು ಪಲ್ಯ ಮಾಡಿಬಿಟ್ಟು ಅವನ ಜೊತೆ ಹಾಗೆ ಮಾತಾಡ್ತಾ ಅಡುಗೆ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ನಾವೆಲ್ಲ ನಮ್ಮ ನಾವೆಲ್ಲ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದವರು, ಹಾಗಾಗಿ ಅವಾಗಿಂದನೂ ಚೆನ್ನಾಗಿ ಮಾತಾಡ್ತೀವಿ. ಇನ್ನು ಸ್ವಲ್ಪ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಸಿಯಾಗಿ ಪಲ್ಯ ಮಾಡೋಂಗಿದೆ, ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಕರಿಬೇವು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಕೊ, ಆಮೇಲೆ ಕಟ್ ಮಾಡಿ ಇಟ್ಟಿದ್ನಲ್ಲ ಬಾಳೆಕಾಯಿ, ಇಷ್ಟನ್ನು ಹಾಕಿ ಹಂಗೆ ಸ್ವಲ್ಪ ಬೇಯಿಸ್ಬೇಕು. ಇದು ಬೆಂದುಬಿಡುತ್ತೆ ಬೇಗ, ಜಾಸ್ತಿ ಏನೂ ಟೈಮ್ ತೊಗೊಳ್ಳಲ್ಲ, ಕ್ವಿಕ್ಕಾಗುತ್ತೆ. ಅಷ್ಟರೊಳಗೆ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಶುಂಠಿ ಏನು ಬೇಡ, ಬೆಳ್ಳುಳ್ಳಿ ಸಾಕು. ಇದ್ದರೆ ನೀವು ಸಾಂಬಾರು ಈರುಳ್ಳಿನೂ ಹಾಕ್ಕೊಬೋದು. ಇದಕ್ಕೆ ಹಾಕಿ ತರಿಯಾಗಿ ರುಬ್ಬಿಟ್ಟು ಪಲ್ಯದಲ್ಲಿ ಮಿಕ್ಸ್ ಮಾಡಿ ಒಂದು ಚೂರು ನೀರು ಆ್ಯಡ್ ಮಾಡಿದ್ದೀನಿ ರುಬ್ಬಬೇಕಾದ್ರೆ, ಅಷ್ಟೇ. ಇನ್ನೇನು ಪಲ್ಯಕ್ಕೆ ನೀರು ಎಕ್ಸ್ಟ್ರಾ ಹಾಕೋಂಗಿಲ್ಲ, ಯಾಕೆಂದರೆ ಇದು ಬೆಂದ್ಬಿಡುತ್ತೆ ಬೇಗ. ಇಷ್ಟೇ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿರೋ ಬಾಳೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ನಮ್ಮ ಮನೇಲಿ ಇನ್ನು ಬೇರೆ ಬೇರೆ ಥರ ಪಲ್ಯ ಮಾಡ್ತಾರೆ, ಸ್ವಲ್ಪ ಕಷ್ಟ, ಟೈಮ್ ಜಾಸ್ತಿ ತೊಗೊಳುತ್ತೆ. ಆಮೇಲೆ ಏಲಕ್ಕಿ ಬಾಳೆಹಣ್ಣಿಂದು ಕಾಯಿ ಆಗಬೇಕು, ಇದಕ್ಕೆ ಯಾವುದಾದ್ರೂ ಮಾಡ್ಬೋದು. ಇನ್ನು ಅಮ್ಮ ಉದ್ದಿನ ಕಾಳು ಹಪ್ಪಳ ಕೊಟ್ಟಿದ್ರಲ್ಲ, ಅದನ್ನು ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿ, ಮುದ್ದೆ ಏನು ಮಾಡಲಿಲ್ಲ, ಯಾಕೆಂದ್ರೆ ನೈಟ್ ನಮ್ಮ ಮನೇಲಿ ಮುದ್ದೆ ತಿನ್ನಲ್ಲ. ಸ್ವಲ್ಪ ರೈಸು, ಸಾಂಬಾರು, ಪಲ್ಯ, ಹಪ್ಪಳ ಅಷ್ಟೇ. ಸಿಂಪಲಾಗಿ ಊಟ ಮಾಡ್ಕೊಂಡು ಅವನು ಹೊರಟ. ಇನ್ನು ನಮ್ಮನೆಯವರು ಕೂಡ ಹೊರಟರು, ಅವ್ರು ಊರಿಗೆ ಹೋಗ್ತಾಯಿದ್ರು. ಸೊ ಹಾಗಾಗಿ ಊರಿಗೆ ಹೋದರೆ ನೈಟ್ ಹೋಗಿ ಬೆಳಗ್ಗೆ ಬರ್ತಾರೆ, ಒಂದೊಂದ್ಸರಿ ಬೆಳಗ್ಗೆ ಹೋದರೆ ಸಂಜೆ ಬಂದುಬಿಡ್ತಾರೆ. ಹಾಗೆ ಇವತ್ತು ಸ್ವಲ್ಪ ಕೆಲಸ ಇತ್ತು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತೋಟದಲ್ಲಿ ಅಂತ ಹೇಳಿಬಿಟ್ಟು, ಬಿಸಿಲು ಜಾಸ್ತಿ ಆಗಿಬಿಡುತ್ತಲ್ಲ ಅಂತ ನೈಟೇ ಹೋಗಿಬಿಟ್ರು. ಅವ್ರು ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಬ್ಲಾಗ್ ಮುಗಿಸೋದಕ್ಕೂ ಮುಂಚೆಗೆ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಕ್ವಿಕ್ಕಾಗಿ, ಶಾರ್ಟಾಗಿ, ಸ್ವೀಟಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಸೊ ನಾನು ಪಾಸಿಟಿವ್ನ ತೊಗೊಳ್ತಿದ್ದೀನಿ, ನೆಗೆಟಿವ್ನು ತೊಗೊಳ್ತಾ ಇದ್ದೀನಿ, ಇಬ್ಬರೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಹಾಗಾಗಿ ಇಬ್ರಿಗೂ ರಿಪ್ಲೈ ಮಾಡ್ತೀನಿ. ನೆಗೆಟಿವ್ ತೊಗೊಂಡಿರೋರಿಗೆ ಒಂದು ಚಾನ್ಸ್ ಎಕ್ಸ್ಟ್ರಾ ತೊಗೊಂಡು, ಸೊ ನನ್ನ ಅಭಿಪ್ರಾಯ ಇದು ಅಂತ ಅವ್ರಿಗೆ ಕನ್ವೆ ಮಾಡ್ತೀನಿ. ಬಹುಶಃ ಅವ್ರು ತಪ್ಪಾಗಿ ತಿಳ್ಕೊಂಡಿರ್ತಾರೆ, ಬೇರೆ ಥರ ಯೋಚನೆ ಮಾಡಿರ್ತಾರೆ. ನನ್ನ ಥರ ಯೋಚನೆ ಏನಿದೆ ಅಂತ ಹೇಳಿದರೆ ಈ ಪಾಯಿಂಟಲ್ಲೂ ಏನಾದರೂ ಯೋಚನೆ ಮಾಡ್ತಾರೇನೋ ಅಂತ. ಇಲ್ಲ ಅಂದಾಗ ನಾನು ಡ್ರಾಪ್ ಮಾಡ್ತೀನಿ. ಈ ಪಾಸಿಟಿವ್ ನೆಗೆಟಿವ್ಗೂ ಮಧ್ಯೆ ಒಬ್ಬರಿದ್ದಾರೆ, ತುಂಬ ಚೀಪಾಗಿ ಮಾತಾಡೋರು. ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಯಾರ ಬಗ್ಗೆನೂ ಚೀಪಾಗಿ ಮಾತಾಡೋಕ್ಕೆ ಹೋಗಬೇಡಿ. ನನ್ನ ಬಗ್ಗೆ ನಾನೇ ಯಾವತ್ತೂ ಕೆಟ್ಟಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅಂದಮೇಲೆ ಬೇರೆ ಯಾರೋ ಬಂದು ಮಾತಾಡ್ತಾರೆ ಅಂದರೆ ಅದನ್ನು ನನಗೆ ಇಷ್ಟ ಆಗೋದಿಲ್ಲ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಚೀಪ್ ವರ್ಡ್ಸ್ನ ಯೂಸ್ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ನನಗೆ ಇಲ್ಲ, ಯಾರಿಗೂ ಯೂಸ್ ಮಾಡಬೇಡಿ. ಸೊ ಅದು ನಿಮಗೆ ಕೆಟ್ಟದು, ನನಗಲ್ಲ, ನನಗೇನಾಗಲ್ಲ ಅದು. ಸೊ ಇದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಯಾಕೆ ಯಾವಾಗಲೂ ಕಮೆಂಟ್ಸ್ ಬರುತ್ತೆ, ಪಾಸಿಟಿವ್ನ ತೊಗೊಳ್ತೀರಾ, ನೆಗೆಟಿವ್ನ ತೊಗೊಳ್ಳೋದಿಲ್ಲ, ನೆಗೆಟಿವ್ನ ತೊಗೊಳ್ಳಿ ಅಂತ. ನಾನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೇಳಕ್ಕೆ ಬಂದರೆ ತೊಗೊಂಡಿಲ್ಲ ಅಂತ. ಸುಮ್ಮನೆ ಇದ್ದರೆ ಪಾಸಿಟಿವ್ ಆಗಿ ಮಾತ್ರ ರಿಪ್ಲೈ, ನೆಗೆಟಿವ್ಗೆ ನಿಮ್ಮ ಕೈಯಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ. ಎಲ್ಲ ಕಡೆನೂ ಯಾವ ಮೂಲೆಯೂ ಒಂದು ಪಾಯಿಂಟ್ಸ್, ಒಂದು ಪ್ರಶ್ನೆ ಇದೆ. ಎಲ್ಲಿ ಏನೇನು ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿ. ಆಮೇಲೆ ಕೊನೆಗೆ ಒಂದು ಹೇಳ್ತೀನಿ, ನನ್ನ ಎಜುಕೇಷನ್ ಬಗ್ಗೆ ದಯವಿಟ್ಟು ಯಾರು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಎಜುಕೇಷನ್ ಡ್ರಾಪ್ ಆಗಿದೆಯಾ, ನಾನು ಅನ್ಎಜುಕೇಟೆಡಾ? ಸೊ ನೀವು ಎಜುಕೇಟೆಡ್ ಆಗಿ ಇನ್ನೊಬ್ರು ನೀನು ಅನ್ಎಜುಕೇಟೆಡ್ ಅಂತ ಮಾತಾಡ್ತಾ ಇದ್ದೀರಾ ಅಂತಂದರೆ, ಸೊ ನಿಮ್ಮ ಎಜುಕೇಷನ್ ಎಲ್ಲಿಗೆ ಹೋಯ್ತು? ಅದು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಇಟ್ಕೊಂಡು ಮಾತಾಡಿ. ನಾನು ಎಜುಕೇಷನ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಮ್ಮ ಮಕ್ಕಳ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ದಯವಿಟ್ಟು ಯಾರ ಹಣೆ ಬರೋನು ಯಾರು ಬರೆಯೋಕ್ಕಾಗೋದಿಲ್ಲ, ಅವ್ರ ಹಣೆ ಬರೋನು ನಾನು ಬರೆಯೋಕ್ಕಾಗಲ್ಲ, ನಿಮ್ಮ ಮಕ್ಕಳ ಹಣೆ ಬರೋನು ನೀವು ಬರೆಯೋಕ್ಕಾಗೋದಿಲ್ಲ. ನಾನು ಕೊನೆಗೆ ಹೇಳೋದು ಒಂದೇ, ನೀವೇನಾದರೂ ಮಾಡ್ಕೊಳ್ಳಿ, ಒಂದೊಳ್ಳೆ ಸಮಾಜಕ್ಕೆ ಮನುಷ್ಯರನ್ನ ಕೊಡಿ, ಒಳ್ಳೆ ಮನುಷ್ಯರನ್ನ ಕೊಡಿ, ಸಮಾಜಕ್ಕೆ ಉಪಯೋಗ ಆಗೋಂಥ ಮನುಷ್ಯರನ್ನ ಬೆಳೆಸಿ. ಆ ಥರ ಆದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸಮಾಜಕ್ಕೆ
ಅಟ್ಲೀಸ್ಟ್ ಮನೇಲಿ ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾದರೆ ಸಾಕು, ಸಮಾಜಕ್ಕೆ ಒಳ್ಳೆಯವ್ರು ಆಗ್ತಾರೆ ಅವರು. ಆಮೇಲೆ ಅದೇ ಹೇಳಿದ್ನಲ್ಲ, ಯಾರನ್ನೇ ಬರೋನು ಯಾರೋ ಬರೆಯೋಕ್ಕಾಗಲ್ಲ. ಮತ್ತು ನಿನ್ನಲ್ಲಿರೋ ಪ್ರೆಷನ್ಸ್ನೆಲ್ಲ ಮಕ್ಳ ಮೇಲೆ ಏರ್ಬೇಡ ಅಂತ ನಾನು ಹಂಗೆ ಹೇರಿಲ್ಲ. ಹಂಗಾದ್ರೆ ನೀವು ಹೇರ್ತಾ ಇದ್ದೀರಾ, ಯೋಚನೆ ಮಾಡಿ. ನಿಮ್ಮ ಮಕ್ಳಿಗೆ ಕೇಳಿದ್ರ ಸ್ಕೂಲ್ಗೆ ಹೋಗ್ತೀನಿ ಅಂತ? ಇಲ್ಲ ಅಲ್ವಾ? ನಿಮ್ಮ ಥಾಟ್ಸ್ ಅದು, ಸ್ಕೂಲಿಗೆ ಕಳಿಸ್ಬೇಕು, ಮಕ್ಳನ್ನೇನೋ ಮಾಡಬೇಕು. ಸೊ ಅಂದರೆ ನಿಮ್ಮ ಥಾಟ್ಸ್ನ ನೀವು ಹೇರ್ತಾ ಇದ್ದೀರಾ, ನನ್ನ ಥಾಟ್ಸ್ನ ನಾನು ಹೇರ್ತಾ ಇದ್ದೀನಿ. ಸೊ ಇಬ್ಬರು ಮಾಡ್ತಾ ಇರೋದು ಸೇಮೇ. ಇದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ನಂಗೆ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿಲ್ಲ. ಆ್ಯಂಡ್ ನೀವು ಅಂದ್ಕೊಂಡಿದ್ದೀರಾ ನಾನು ಮಾಡೋದು ಸರಿ ಅಂತ, ನಾನು ಅಂದ್ಕೊಂಡಿದ್ದೀನಿ ನಾನು ಮಾಡೋದು ಸರಿ. ಸೊ ಇಬ್ಬರದ್ದು ಅಲ್ಲೇ ಬಂತು ಪಾಯಿಂಟು. ಆಮೇಲೆ ನಿಮಗೂ ಗೊತ್ತಿಲ್ಲ, ಖಂಡಿತ ನಮ್ಮ ಮಕ್ಳು ಏನೋ ಆಗ್ಬಿಡ್ತಾರೆ ಅಥವಾ ನನ್ನ ಮಕ್ಕಳು ಮುಂದಕ್ಕೆ ಹೋಗಿ ಹಂಗೆ ಆಗ್ತಾರೆ ಅಂತ ನಿಮಗೂ ಗೊತ್ತಿಲ್ಲ. ಜಸ್ಟ್ ಅವ್ರ ಹಣೆ ಬರೋ ನಿಮ್ಗೆ ಗೊತ್ತಾ ಏನಾಗ್ತಾರೆ ಅಂತ. ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ನನ್ನ ಮಕ್ಳನ್ನೇ ಬರೋ ನನಗೂ ಗೊತ್ತಿಲ್ಲ, ನಾನು ಏನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು, ಓಕೆನಾ? ಇದ್ರ ಬಗ್ಗೆ ಜಾಸ್ತಿ ವಾದ ಮಾಡಲ್ಲ ನಾನು. ಸುಮಾರು ಜನ ಕೇಳಿದರು ಇದ್ರ ಬಗ್ಗೆ ಹೇಳಿ ಅಂತ. ನಾನು ಸಾಧ್ಯವಾದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಅಥವಾ ನಾನು ಏನಾದರೂ ಅನಿಸಿದ್ರೆ ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಯಿತಾ, ಫಾಸ್ಟಾಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಆಮೇಲೆ ಯೂಟ್ಯೂಬಲ್ಲರು ನಿಮಗೆ ದುಡ್ಡು ಕೊಡ್ತಾರೆ, ನೀವು ಬಯಸ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಕೆಲವರು ಜನ ಮಾತಾಡ್ತಾರೆ. ನಾನು ಕಷ್ಟಪಡ್ತೀನಿ, ನನ್ನ ಕೆಲ್ಸಕ್ಕೆ ನಾನು ಮರ್ಯಾದೆ ಕೊಡ್ತೀನಿ. ಆ ಮರ್ಯಾದೆಗೆ ಎಲ್ಲೂ ಧಕ್ಕೆ ಆಗ್ದಂಗೆ ನಾನು ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಯೂಟ್ಯೂಬರ್ ಅಂತ ಒಬ್ಬರ ಮುಂದೆ ನಿಂತ್ಕೊಂಡಾಗ ನಾನು ಯೂಟ್ಯೂಬ್ ಜರ್ನಿ ತುಂಬ ಚೆನ್ನಾಗಿರ್ಬೇಕಂತ ಪ್ರತಿ ಕ್ಷಣ ಯೋಚನೆ ಮಾಡಿದ್ದೀನಿ. ಹಾಗಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಮರ್ಯಾದೆ ಕೊಡ್ತೀನಿ. ಇವಾಗ ಅದೇ ಸಂಜೆ ಮಾತಾಡಬೇಕಾದ್ರೆ ಒಂದು ಒಳ್ಳೆ ರೆಪ್ಯುಟೇಟಿವ್ ಸ್ಕೂಲ್, ಅಲ್ಲಿ ದೈಹಿಕ ಶಿಕ್ಷಣ ಅಂದಮೇಲೆ ಅವ್ರು ಸ್ವಲ್ಪ ಜಾಸ್ತಿ ಏನಾದರೂ ಬುದ್ಧಿವಾದಗಳನ್ನ ಹೇಳ್ತಾ ಇರ್ತಾರೆ. ಅವ್ರು ಹಾಗೆ ಹೇಳಿದ್ದಾರೆ. ಅಲ್ಲೊಂದು ಹುಡುಗ, ನೀನು ಜಸ್ಟ್ 2 ಅವರ್ಗೆ PT ಮಾಸ್ಟರು ಸಂಬಳ ತೊಗೊಳ್ಳೋದು, ಸೊ 2 ಅವರ್ ಕೆಲಸ ಮಾಡು, ಜಾಸ್ತಿ ಮಾಡ್ಬೇಡ. ಸೊ ಅಂದರೆ ಅದಷ್ಟೇ, ಅಲ್ಲೇ ಅಲ್ಲ, ಎಲ್ಲ ಕಡೆ ನಡೀತಾ ಇದೆ. ಈಗ ಇವ್ರು ಹೇಳಿರೋದು ನನಗೆ, ಆ ಮಗು ಹೇಳಿರೋದು 2 ಟ್ಯಾಲಿ ಆಯಿತು. ಅಂದರೆ ಎಲ್ಲಿಂದ ಬರ್ತಾ ಇದೆ ಇದೆಲ್ಲ? ಸಂಬಳಕ್ಕೆ ಕೆಲಸ ಮಾಡು ನೀನು ಅಂತ. ಇವಾಗ ನೋಡಿ, ನಮ್ಮನೆಯವ್ರು ಆರ್ಮಿಯಲ್ಲಿದ್ದರು, 19 ವರ್ಷ ಸರ್ವಿಸ್ ಮಾಡಿದ್ರು. ಸೊ ಹಂಗೆ ಸಾವಿರಾರು ಜನ ಇದ್ದಾರೆ ದೇಶಕ್ಕೋಸ್ಕರ. ಚಳಿಗಾಲದಲ್ಲಿ, ಚಳಿ ಅಂತಂದರೆ ಅವ್ರು ಹೇಳ್ತಾರೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಅಲ್ಲಿ ಕಾಶ್ಮೀರ ಅಲ್ಲಿ ಇರ್ಬೇಕಂತಂದರೆ. ಅಲ್ಲಿ ನಿಂತು ಗನ್ನಿಟ್ಕೊಂಡು ದೇಶ ಕಾಯ್ತಾ ಇದೆ ಅಂದರೆ ಸಂಬಳಕ್ಕೋಸ್ಕರ ಅಂತ ನೀವು ಅಂದ್ಕೊಂಡಿದ್ದೀರಾ? ಅದು ಗೊತ್ತಿಲ್ಲದೇ ಒಳಗಡೆ ದೇಶ ಪ್ರೇಮ ಇರುತ್ತೆ ಅವ್ರಿಗೆ. ಆ ದೇಶ ಪ್ರೇಮಕ್ಕೋಸ್ಕರ ಅವ್ರು ಏನು ಮಾಡೋಕ್ಕೂ ರೆಡಿಯಾಗಿರ್ತಾರೆ. ಯಾವ ಕ್ಷಣ ಏನು ಬೇಕಾದ್ರೂ ಮಾಡ್ತಾರೆ. ಅಂದರೆ ಈಗ ಅರ್ಥ, ನೀನು ಸಂಬಳ ಕೊಡ್ತಾರೆ, ನೀನು ಹೋಗಲ್ಲಿ ನಿಂತಿದ್ಯಾ ಅಂತನಾ? ಅಂದರೆ ಆ ಮೀನಿಂಗ್ ಬರುತ್ತೆ. ಈಗ ನೆಕ್ಸ್ಟ್ ಜನ್ರೇಷನಲ್ಲಿ ನಿಮ್ಮನ್ನೇ ನೋಡಿ ಇನ್ನೊಬ್ರು ಮಕ್ಳು ಕಲ್ತ್ರೆ ಅವ್ರಿಗೇನು ಮರ್ಯಾದೆ ಕೊಡ್ತಾರೆ? ಅವ್ರು ಅಕಸ್ಮಾತ್ ಏನೋ ದೇಶದ ಪ್ರೇಮದಲ್ಲಿ ಒಂದು ಮಾತು ಹೇಳಕ್ಕೆ ಬಂದರೆ ಕೇಳ್ತಾರಾ? ನಿಂಗೆ ಸಂಬಳ ಕೊಡ್ತಾ ನೀನು ದೇಶಕ್ಕೆ ಎಷ್ಟೇ ಅಂದ್ಬಿಡ್ತಾರೆ. ಸೊ ಬೇಡ ಅದೆಲ್ಲ. ಟೀಚರ್ಸ್ ಅಷ್ಟೇ 90 ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಂಬಳಕ್ಕೋಸ್ಕರನೇ ಅಷ್ಟು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಅಲ್ಲೊಂದು ಪ್ರೀತಿ ಇರುತ್ತೆ, ಅವ್ರ ಮೇಲೆ ಒಂದು ಬಾಂಧವ್ಯ ಬೆಳೆಯುತ್ತೆ. ಸೊ ಇದೆಲ್ಲ ಇರಬೇಕಾದ್ರೆ ಈಗ ಯೂಟ್ಯೂಬ್ ಅನ್ನೋದು ನಮಗೂ ಹಾಗೇನೆ, ನಮ್ಗೆ ಅನ್ನ ಕೊಟ್ಟಿದೆ ಅಥವಾ ನಮಗೇನೋ ಒಂದು ಹೆಸರು ಕೊಟ್ಟಿದೆ ಅಥವಾ ನಮಗೇನೋ ನೆಮ್ಮದಿ ಕೊಟ್ಟಿರುತ್ತೆ. ಎಷ್ಟೋ ಜನಕ್ಕೆ ಯಾವ್ಯಾವ ಥರನೋ ಹೆಲ್ಪ್ ಆಗಿರುತ್ತೆ. ನಾನು ಅದನ್ನು ಪ್ರೀತಿಯಿಂದನೇ ನೋಡಿದ್ದೀನಿ. ನೀನು ಸಂಬಳ ಕೊಡ್ತಾರೆ ಉಗಿಸ್ಕೊ ಅಂತ ಅಂದರೆ ಇದೆಲ್ಲ ತಪ್ಪಲ್ವಾ? ಮಕ್ಕಳು ನೋಡ್ತಿರ್ತಾರೆ. ದಯವಿಟ್ಟು ಮಾತಾಡಬೇಕಾದ್ರೆ ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಇದು ನಮ್ಮ ಮಕ್ಕಳ ನೆಕ್ಸ್ಟ್ ಸಮಾಜಕ್ಕೆ ನಾವೇನು ಕೊಡ್ತೀವಿ ಆ ಕೊಡುಗೆಯಲ್ಲಿ ಇದು ಒಂದು ಪಾಯಿಂಟ್ ಆ್ಯಡ್ ಆಗುತ್ತೆ. ಮಾತಾಡೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ನನ್ನ ಎಜುಕೇಷನ್ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಎಜುಕೇಷನ್ ಚೆನ್ನಾಗಿದೆ ಅಂದಮೇಲೆ ನಾನಿಷ್ಟು ಚೀಪಾಗಿ ಇಳಿದು ಮಾತಾಡೋದು ತಪ್ಪು ಅಂತ ನಿಮಗೆ ಗೊತ್ತಿರಬೇಕಿತ್ತು. ಸೊ ಅದು ಎಜುಕೇಷನ್ ನಮಗೆ ಕಲಿಸೋದು ಇಷ್ಟೇ. ಅಂದರೆ ನನಗೆ ಬೇಜಾರಾಗಿದೆ ಏನಂತಂದರೆ, ಸ್ವಲ್ಪ ನಾನು ಹೇಳಿದ್ನಲ್ಲ, ನೆಗೆಟಿವ್ ಪಾಸಿಟಿವ್ ಮಧ್ಯೆ ಒಬ್ರು ಇದ್ದಾರೆ, ಅವ್ರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಯಾರಿಗೂ ಮಾಡಬೇಡ್ರಿ. ಯಾಕೆ ಮಾಡ್ತೀರಾ? ಏನಾಗುತ್ತೆ? ನಿಮ್ಗೆ ಏನು ಸಿಗುತ್ತೆ ಅದರಿಂದ? ಸಂತೋಷ ಸಿಗುತ್ತಾ ಒಳಗಡೆ? ಒಬ್ರಿಗೆ ಏನಾದರೂ ಯೂಸ್ ಮಾಡ್ದೆಲ್ಲ ಪರಗಳನ್ನ ಯೂಸ್ ಮಾಡಿ ಮಾತಾಡಿದ್ರೆ ಖುಷಿ ಸಿಗುತ್ತಾ? ತಿಂದಿದ್ದಾನ ಡೈಜೆಷನ್ ಆಗುತ್ತಾ? ಯಾಕೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ. ಸುಮಾರು ಜನದ ಇನ್ಸ್ಪಿರೇಷನ್ ತೊಗೊಂಡು ನಾನು ಇನ್ನೊಂದು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕತೆ ಹೇಳ್ತೀಯ ನೀನು, ಕತೆ ಚೆನ್ನಾಗಿ ಹೊಡಿತೀಯ. ಆಮೇಲೆ ಏನೋ ಇನ್ನೊಂದೇನೋ ಪದ ಯೂಸ್ ಮಾಡ್ತಾರೆ. ಅದನ್ನೇ ಇನ್ಸ್ಪೈರ್ ತೊಗೊಂಡು ನಾನು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಹುಶಃ ಅದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಇದೇ ಧ್ವನಿ ಇಟ್ಕೊಂಡು ಮಾಡೋಣ ಅಂತ ನೋಡೋಣ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟು ಬರ್ತಾ ಹೇಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಮುಗಿಸೋಣ. ಇದನ್ನು ನಾನು ಲಾಸ್ಟಲ್ಲಿ ಒಂದು 6-7 ನಿಮಿಷ ಆಗೋಯ್ತು. ಈ 7 ನಿಮಿಷ ಇಷ್ಟ ಇದ್ದರೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಆಲ್ಮೋಸ್ಟ್ ಜನ ಹಂಗೆ ಮಾಡ್ತಾರೆ. ಇಲ್ಲಾಂದರೆ 7 ನಿಮಿಷಕ್ಕೆ ಮುಂಚೆಗೆ ಸ್ಕಿಪ್ ಮಾಡಿಬಿಡಿ. ಸೊ ನಾನು ಬ್ಲಾಗ್ ಪೂರ್ತಿ ಹೇಳಿದ್ರೆ ಪಾಪ ನನ್ನ ಪ್ರೀತಿ ಮಾಡೋ ಆಡಿಯನ್ಸ್ಗೆ ಬೇಜಾರಾಗುತ್ತೆ. ಯಾವುದೋ ಒಂದು ವಿಷಯ ಇಟ್ಕೊಂಡು ಇಡೀ ಬ್ಲಾಗ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲದಲ್ಲೇ ಬಂದು ಕೊನೆಯಲ್ಲಿ ಹೇಳಿದ್ದೀನಿ.
ನಾಳೆ ವ್ಲಾಗಲ್ಲಿ ಸಿಗೋಣ. ಓಕೆ ಬಾಯ್.